ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರುಗಳಾದಂಥ ಗೌರವಾನ್ವಿತ ಪ್ರೇಮಾನಂದ್ ಶೆಟ್ಟಿಯವರು, ಸುಧೀರ್ ಶೆಟ್ಟಿಯವರು, ಅದೇ ರೀತಿ ದಿವಾಕರ್ ಪಾಂಡೇಶ್ವರು, 3 ಜನ ಮಾಜಿ ಮಹಾಪೌರರು, ಅದೇ ರೀತಿ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಕಾರ್ಯದರ್ಶಿ, ನಿಕಟಪೂರ್ವ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂಥ ಶ್ರೀಮತಿ ಪೂರ್ಣಿಮಾ ಅವರು, ಅದೇ ರೀತಿ ಮಂಗಳೂರು ನಗರ ದಕ್ಷಿಣದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಲಲ್ಲೇಶ್ ಕುಮಾರ್ ಅವರು, ಮಂಗಳೂರು ನಗರ ದಕ್ಷಿಣದ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರಾಗಿರುವಂಥ ಮಂಗಳಾಚಾರ್ ಅವರು, ಮಂಗಳೂರು ನಗರ ದಕ್ಷಿಣದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯದರ್ಶಿಗಳಾಗಿರುವಂತಹ ಸುರೇಖಾ ರಾವ್ ಅವರು ಮತ್ತು ಸುರೇಖಾ MS ಅವರು, ಇವತ್ತಿನ ಪತ್ರಿಕಾಗೋಷ್ಠಿಯ ಉಪಸ್ಥಿತಿರುವಂಥ ಎಲ್ಲ ಗೌರವಾನ್ವಿತ ಮಾಧ್ಯಮದ ಹಲವಾರು ವಿಚಾರಗಳ ಬಗ್ಗೆ ತಮ್ಮ ಮುಖೇನ ಮಂಗಳೂರಿನ ಜನತೆಗೆ ಸತ್ಯಾಸತ್ಯತೆಯನ್ನು ತೋರಿಸುವಂಥ ಒಂದು ಪ್ರಯತ್ನಗಳ ಈ ಪತ್ರಿಕಾಗೋಷ್ಠಿ ಆಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಳೆ ನಿಂತು ಹೋದ ಮೇಲೆ ಕೊಡೆ ಏರಿಸಿದಂತಾಗಿದೆ ಕಾಂಗ್ರೆಸ್ ಕಳೆ ವೀಕ್ಷಣೆ ಅಂತೇಳಿ ಬರ್ತಿದ್ದೇನೆ. ಕಾರಣ ಏನು ಅಂತ ಕೇಳಿದರೆ, ಕಳೆದ ಮಳೆಗಾಲದಲ್ಲಿ ಮಂಗಳೂರು ನಗರ ದಕ್ಷಿಣದಲ್ಲಿ ಪ್ರಕೃತಿ ವಿಕೋಪದಲ್ಲಿ ಉಂಟಾದ ಅಪಾರ ಹಾನಿಯ ಕುರಿತು ಸಮಗ್ರ ಚಿತ್ರಣವನ್ನು ರಾಜ್ಯ ಸರ್ಕಾರಕ್ಕೆ ವಿಧಾನಸೌಧದಲ್ಲಿ ರಾಜ್ಯ ಸರ್ಕಾರದ ಗಮನಕ್ಕೆ ತಂದಾದ ನಂತರ ವರ್ಷಂಪ್ರತಿ ರಾಜ್ಯದ ವಿಪತ್ತು ಉಪಶಮನ ನಿಧಿಯಡಿ ತುರ್ತು ಕಾಮಗಾರಿ ನಡೆಸುವಂತೆ ಕೋರಲಾಗಿದ್ದಂಥ ಮನವಿಯ ಮೇರೆಗೆ 2025-26ನೇ ಸಾಲಿನ ಬಿಡುಗಡೆಯಾದಂಥ ಅನುದಾನಗಳ ಕಾಮಗಾರಿಗಳನ್ನು ಕ್ಷೇತ್ರದ ಹಾಗೂ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಕೂಡಲೇ ಕೈಗೆತ್ತಿಕೊಳ್ಳುವಂತೆ ಮಾನ್ಯ ಜಿಲ್ಲಾಧಿಕಾರಿಗೆ ಕೂಡ ಪತ್ರ ಬರೆದಿದ್ದೇನೆ. ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆ ಪತ್ರವನ್ನು ಬರೆದಂಥ ಕಾಗದಗಳ ಕಾಪಿ ಕೂಡ ನಿಮಗೆ ಲಕ್ಷೀಕರಿಸಿದ್ದೇನೆ. ತದನಂತರ ಮಂಗಳೂರು ನಗರ ದಕ್ಷಿಣಕ್ಕೆ ಸರಿಸುಮಾರು 10 ಕೋಟಿ ರೂಪಾಯಿ ಅನುದಾನಗಳು ಆ ಮಳೆ ಹಾನಿಯಲ್ಲಿ ಬಂದಂಥ ಇಡೀ ಜಿಲ್ಲೆಗೆ ಸರಿಸುಮಾರು 60-70 ಕೋಟಿ ರೂಪಾಯಿಲಿ 10 ಕೋಟಿ ಮಂಗಳೂರು ನಗರ ದಕ್ಷಿಣಕ್ಕೆ ಮೀಸಲಿಟ್ಟು 28 ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸುವಂತೆ ಅಧಿಕೃತ ಆದೇಶಗಳನ್ನು ಕೊಡಲಾಗಿದೆ. ಇದೆಲ್ಲವೂ ಆಗಿ 1.5-2 ತಿಂಗಳಾದ ನಂತರ ಈ ಎಲ್ಲ 28 ಕಾಮಗಾರಿಗಳ ವೀಕ್ಷಣೆಯನ್ನು ಕಾಂಗ್ರೆಸ್ನ ನಾಯಕರುಗಳ ತಂಡ ಹೋಗಿ ವೀಕ್ಷಣೆಯನ್ನು ಮಾಡ್ತದೆ. ನಾನು ಪ್ರಪ್ರಥಮ ಬಾರಿಗೆ ಒಂದು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜಿಲ್ಲಾಧಿಕಾರಿಗಳ ಆದೇಶದ ಪ್ರತಿಯನ್ನು ಕೂಡ ಕಾಪಿ ನಿಮ್ಗೆ ಕೊಟ್ಟಿದ್ದೇನೆ. ಅದರಲ್ಲಿ ಅಧಿಕೃತ ಜ್ಞಾಪನದಲ್ಲಿ ಉಲ್ಲೇಖದಲ್ಲಿ 2ನೇ ನಂಬರ್ನಲ್ಲಿ ಸೀರಿಯಲ್ ನಂಬರಲ್ಲಿ ಮಾನ್ಯ ಶಾಸಕರು ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪತ್ರ ಸಂಖ್ಯೆ ಮಂಗಳೂರು ನಗರ ದಕ್ಷಿಣ ಇತರೆ 830 2025-26 ದಿನಾಂಕ 6/1/2026 ಪತ್ರವನ್ನು ಉಲ್ಲೇಖ ಮಾಡಿದ್ದಾರೆ. ಅಂದರೆ ನಾನು ಬರೆದ ಪತ್ರದ ಉಲ್ಲೇಖವಾಗಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಹಣವನ್ನು ಸ್ಯಾಂಕ್ಷನ್ ಮಾಡಿದೆ. ನಾನು ಜಿಲ್ಲಾಧಿಕಾರಿಗಳಿಗೆ ಬರೆದ ಪತ್ರವನ್ನು ಕೂಡ ನಿಮ್ಗೆ ಕೊಟ್ಟಿದ್ದೇನೆ. ನಾನು ಜಿಲ್ಲಾಧಿಕಾರಿಗಳು ಕೊಟ್ಟ ಆದೇಶದಲ್ಲಿ ನನ್ನ ಮಂಗಳೂರು ನಗರ ದಕ್ಷಿಣದಲ್ಲಿ ಶಾಸಕರು ನಾನೊಬ್ಬರೇ, ನನ್ನ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ನನ್ನ ಪತ್ರ ಅಂತೇಳಿ ಪತ್ರದ ಸಂಖ್ಯೆಯನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಹಾಗಿರುವಂಥ ಸಂದರ್ಭದಲ್ಲಿ ಈ ಕಾಮಗಾರಿಗಳು ಅದರ ಮಾತ್ರವಲ್ಲ, ಹ್ಯಾಸ್ ಎ ಪ್ರೋಟೋಕಾಲ್ ಈ ರೀತಿಯ ಪ್ರಕೃತಿ ವಿಕೋಪದ ಕಾಮಗಾರಿಗಳ ಜವಾಬ್ದಾರಿ ಕೂಡ ಪ್ರಪ್ರಥಮವಾಗಿ ಜನರಿಂದ ಚುನಾವಣೆ ಆದಂಥ ಶಾಸಕನದ್ದು. ಆದರೆ ಇದಕ್ಕೆ 1 ರೂಪಾಯಿ ಕಷ್ಟವನ್ನು ಪಡೆದೆ, 1 ರೂಪಾಯಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದೆ ಸ್ಯಾಂಕ್ಷನ್ ಆಗಿ ಬಂದಿದೆ ಅಂತೇಳಿ ಪ್ರತಿ ಸಿಕ್ಕಿದ ಕೂಡಲೇ ಈ 28 ಜಾಗವನ್ನು ಕಾಂಗ್ರೆಸ್ ನಾಯಕರೊಂದಿಗೆ ಹೋಗಿ ವೀಕ್ಷಣೆ ಮಾಡಿ 10 ಕೋಟಿ ಕೊಡಲಾಗಿದೆ ಅಂತೇಳುವಂಥದ್ದು ಬರೆದು ದಿನನಿತ್ಯ ಪತ್ರಿಕೆಯಲ್ಲಿ ಹೊಡೆಸುವಂಥ ಈ ಒಂದು ಏನು ಪ್ರಚಾರವನ್ನು ಕೊಡಿಸುವಂಥ ಒಂದು ವ್ಯವಸ್ಥೆ ಮಾಡ್ತಾರಲ್ಲ, ನಿಜವಾಗಿ ನಿಮಗೆ ಪತ್ರದ ಉಲ್ಲೇಖವಾಗಿ ಮಾನ್ಯ ಶಾಸಕರು
ನನ್ನ ಮನವಿಯ ಮೇರೆಗೆ ಆಗಿದ್ದು ಅಂತ ಹೇಳುವಂಥದ್ದು ದಾಖಲೆಗಳು ಇದೆ. ಹಾಗಿರುವಾಗ ದಿನನಿತ್ಯ ಪತ್ರಿಕೆಯಲ್ಲಿ ಹೋಗಿ ಆ 28 ಜಾಗದಲ್ಲಿ ಎಲ್ಲೆಲ್ಲಿ ನಾವು ವೀಕ್ಷಣೆ ಮಾಡ್ತಾ ಇದ್ದೇವೆ ಅಲ್ಲಿ ಜನರನ್ನು ಸೇರಿಸಿ ನಾನು ಮಾಡಿದ್ದೇನೆ ಅಂತೇಳಿ ಬಿಂಬಿಸ್ಲಿಕ್ಕೆ ಹೊರಡುವಂಥದ್ದು ಉಂಟಲ್ಲ, ಅಂದರೆ ಜನರಿಗೆ ಪಾಪ ಗೊತ್ತಾಗೋದಿಲ್ಲ. ಜನರು ಮುಗ್ಧರು. ವಿಧಾನ ಪರಿಷತ್ ಶಾಸಕರು ಬಂದಿದ್ದಾರೆ ಅಂತ ಹೇಳುವಾಗ ಜನರು ಬರ್ತಾರೆ, ಒಂದು 10 ಜನ ಸೇರ್ತಾರೆ, ಪಾಪ ಅಲ್ಲಿ ಅವರಿಗೆ ಒಂದು ಮಾಳೆ ಹಾಕ್ತಾರೆ, ಅವರೇ ಮಾಡಿದ್ದು ಅಂತೇಳಿ ಎಣಿಸ್ಕೊಳ್ತಾರೆ. ತಪ್ಪೆಣಿಸ್ಕೊಳ್ಬಾರ್ದಲ್ಲ. ನಾಳೆ ನೀವು ಬರೆದ ವರದಿಯನ್ನು ಇನ್ನಿಯವರು ಬರೆದ್ರು ಅಂತ ಹೇಳಿದ್ರೆ ಹೇಗಾಗತ್ತೆ? ಸರಿಯಾಗಲ್ಲ ಅದು. ಹಾಗೆ ನಾನು ಬರೆದಂಥ ಈ ಪ್ರತಿ ಕಾಗದ ದಾಖಲೆ ಸಮೇತ ಮಾಧ್ಯಮದ ಮಧ್ಯದಲ್ಲಿ ಅವರು ಮಾಡುವಂಥ ಈ ರೀತಿಯ ಸಣ್ಣ ಮನಸ್ಸಿಗೆ ತಮ್ಮ ಪತ್ರಿಕೆ ಮುಖಾಂತರ ಉತ್ತರವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ. ನಾನು ಈ ಹಿಂದೆ ಮಹಾನಗರ ಪಾಲಿಕೆಯ ನಮ್ಮ ಆಡಳಿತ ಇರುವಂಥ ಸಂದರ್ಭದಲ್ಲಿ ಕೂಡ ಮಹಾನಗರ ಪಾಲಿಕೆಯಲ್ಲಿ ಇವರು ಮಾಡುವಂಥ ಕೆಲಸ ಕಾರ್ಯಗಳು ಕೂಡ ನಾನು ಹೋಗ್ತಿಲ್ಲ. ನನ್ನದೇ ಪಾರ್ಟಿ ಇದ್ರೂ ಕೂಡ ಅವರವರಿಗೆ ಅವರವರ ಅಧಿಕಾರ, ಅದು ಮೇಯರ್ ಜವಾಬ್ದಾರಿ. ಹಾಗಾಗಿ ಈ ಎಲ್ಲ ಕಡೆಗಳಲ್ಲಿ ಕೂಡ ಮಳೆಗಾಲದಲ್ಲಿ ನಾನೇ ಖುದ್ದು ಹೋಗಿ ವೀಕ್ಷಣೆಯನ್ನು ಕೂಡ ಮಾಡಿದ್ದೇನೆ. ಇವತ್ತು ಬಂದಂಥ ಕಾಮಗಾರಿಗಳು 10 ಕೋಟಿ ರೂಪಾಯಿ ಅಲ್ಲ, ಸರಿಸುಮಾರು ರಸ್ತೆಗಳು, ಚರಂಡಿಗಳು, ಅಥವಾ ಎಲ್ಲೋ ಒಂದು ಕಡೆ ಕೆಲವಾರು ಕಡೆ ರಿಟೈನಿಂಗ್ ವಾಲ್ಗಳು, ರಾಜಕಾಲುವೆ ರಿಟೈನಿಂಗ್ ವಾಲ್ಗಳು, ನೂರಾರು ಕೋಟಿ ರೂಪಾಯಿ ಆಸ್ತಿ ಪಾಸ್ತಿ ನಷ್ಟಾಗಿದೆ. ಅದರ ಸರ್ಕಾರ ಸಂಪೋರ್ಷಣ ಕೊಡ್ತದೆ. ಇದು ಪ್ರತಿ ವರ್ಷ ಕೊಡ್ತದೆ, ಪ್ರತಿ ಸಲ ಮಳೆಗಾಲದ ಪ್ರಕೃತಿ ವಿಕೋಪದಲ್ಲಿ ಕೊಡ್ತದೆ. ಅದು ಸ್ಥಳೀಯ ಶಾಸಕರ ಅಧಿಕಾರ. ಅದು ನನ್ನ ಸರ್ಕಾರ ಇದೆ ಅಂತೇಳಿ ಎಲ್ಲವನ್ನ ಮಾಡ್ಲಿಕ್ಕೆ ಬರಲ್ಲ. ದೇರ್ ಈಸ್ ಸಮ್ ಪ್ರೋಟೋಕಾಲ್ ಅಂಡ್ ಸಿಸ್ಟಮ್, ನಿಯಮಗಳಿದೆ. ಖಾಲಿ ವಕೀಲರು ಡಿಗ್ರಿ ಪಡ್ಕೊಂಡ್ರೆ ಆಗಲ್ಲ. ಇದನ್ನೆಲ್ಲವನ್ನ ತಿಳ್ಕೊಳ್ಬೇಕಾದಂಥ ಜವಾಬ್ದಾರಿ ಇದೆ. ಅದಕ್ಕಾಗಿ ನಾನು ಹೇಳ್ತೇನೆ, ಇದು ವೇದವ್ಯಾಸ ಕಾಮತ್ರು ಪ್ರಯತ್ನ ಪಟ್ಟು ನಾನು ಜಿಲ್ಲಾಧಿಕಾರಿಗಳಿಗೆ ಮಾತ್ರವಲ್ಲದೆ ಮುಖ್ಯಮಂತ್ರಿಗಳಿಗೂ ಅವರಿಗೂ ಮಂಗಳೂರಿನ ಪ್ರಕೃತಿ ವಿಕೋಪದ ಬಗ್ಗೆ ಅಧಿವೇಶನದಲ್ಲಿ ಮಾತಾಡಿ ಗಮನ ಸೆಳೆದಿದ್ದೇನೆ, ಪತ್ರವನ್ನು ಕೊಟ್ಟಿದ್ದೇನೆ. ಹಾಗಾಗಿ ಇವತ್ತು ಈ ಕಾಮಗಾರಿಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ ಸರ್ಕಾರದಿಂದ ಯಾವುದೇ ಯೋಜನೆಗಳನ್ನ ಅನುದಾನಗಳನ್ನು ತರಲಾಗದೆ ಹತಾಶರಾಗಿ ಕಾಂಗ್ರೆಸ್ ನಾಯಕರು ಇದು ನಾನೇ ತಂದಿದ್ದು ಅಂತ ಹೇಳುವಂಥದ್ದು ಫೋಟೋ ಕಿಕ್ಕಿಸ್ಕೊಂಡು ಪೇಪರಿಗೆ ಕೊಡುವಂಥದ್ದನ್ನು ದಿನನಿತ್ಯ ಪೇಪರ್ನಲ್ಲಿ ಕೊಟ್ಟಾಗ ನನಗೆ ಕೆಲವರು ಫೋನ್ ಮಾಡೋದು, ದಾದಾ ವೇದವ್ಯಾಸರೇ ಐವನ್ನರಿಗೆ ಫಂಡ್ ಈ ಒಂದು MLA ಮಾಡಿ ಹಿರೇಗತ್ತ ಫಂಡ್ ಬರೋದು ಅವ್ರ ಫೋಟೋ ಮತ್ತು ಡೈಲಿ ಪೇಪರ್ ಬರೋದು ಅಂತ ಕೇಳ್ತಾರೆ. ಅದಕ್ಕಾಗಿ ಇದನ್ನು ಸತ್ಯಾಸತ್ಯತೆ ನಾಳೆ ನೀವು ಕೇಳಬೇಕು. ಐವನ್ ಡಿಸೋದ ಯಾಕೆ ಸರ್ ಇಂಥ ಸಣ್ಣ ಸಣ್ಣ ರಾಜಕಾರಣ ಮಾಡ್ತೀರಿ? ದಾಖಲೆ ಸಮೇತ ಅವರು ಕೊಟ್ಟಿದ್ದಾರೆ ಅಂತ ಕೇಳಬೇಕು ಅಂತ ಹೇಳೋದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬರುವ ಮುಂಚೆ ಹೂಳೆತ್ತುವಂಥ ಕಾರ್ಯವನ್ನು ಮಾಡ್ತೇವೆ ಮಾನವರಲ್ಲಿ. ಮೊನ್ನೆ ಪತ್ರಿಕಾ ಹೇಳಿಕೆಯಲ್ಲಿ ನಾನು 3.5 ಕೋಟಿ ಹೂಳೆತ್ತಲಿಕ್ಕೆ ಅನುದಾನವನ್ನು ಸ್ಯಾಂಕ್ಷನ್ ಮಾಡಿದ್ದೇನೆ ಅಂತ ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ಸ್ವಾಮಿ, ಮೊನ್ನೆ 5 ವರ್ಷ ಕಾರ್ಪೊರೇಷನ್ ಆಡಳಿತದಲ್ಲಿರುವಾಗ ಈ ಹೂಳೆತ್ತುವಂಥದ್ದು ಇವರೇ ಮೇಯರ್ಗಳು ಕೂತು ಮಂಗಳೂರಿನ ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗಡೆ ಎಲ್ಲೆಲ್ಲಿ ಹೂಳೆತ್ತಬೇಕು ಅಂತೇಳಿ ಟೆಂಡರ್ ಪ್ರಕ್ರಿಯೆಯನ್ನು ಮುಗಿಸುವಂಥದ್ದು ಇವರ ಸ್ಟ್ಯಾಂಡಿಂಗ್ ಜವಾಬ್ದಾರಿ. ಅದು ಇಟ್ ಈಸ್ ಡೀಮ್ಡ್ ಅಂತ ಹೇಳ್ತಾವಲ್ಲ, ಈಗ RC ಅವರು ಮಾಡುವಂಥ ಸ್ಟ್ಯಾಂಡಿಂಗ್ ಜವಾಬ್ದಾರಿ. ಕಳೆದ 7-8 ವರ್ಷದಿಂದ ಪ್ರತಿ ಸಲ ಹೂಳೆತ್ತುವಂಥ ಕೆಲಸ ಕಾರ್ಯಗಳು ಮಾಡಿದೆ. ಎಲ್ಲಿ ಕೂಡ ವೇದವ್ಯಾಸ ಮಾತ್ರ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿಲ್ಲ. ಅದು ನನ್ನ ಜವಾಬ್ದಾರಿಯ ವ್ಯವಸ್ಥೆಯಲ್ಲಿ ಬರುವುದಲ್ಲ, ಮಹಾನಗರ ಪಾಲಿಕೆ ಬರುವುದು. ಈಗ ಮಹಾನಗರ ಪಾಲಿಕೆ ಆಡಳಿತದಲ್ಲೆಲ್ಲ ನಾವು ಸರ್ಕಾರದ ಗಮನವನ್ನು ತರ್ತೆ ಬಿಟ್ಟರೆ ಅದು RC ಅವರೇ ನೋಡುವಂಥದ್ದು ಅಥವಾ ಮಹಾನಗರ ಪಾಲಿಕೆ ತಂಡ ನೋಡುವಂಥದ್ದು. ಅದನ್ನು ಕೂಡ ಪತ್ರಿಕಾಗೋಷ್ಠಿ ಮಾಡಿ 3.5 ಕೋಟಿ ಹೂಳೆತ್ತುವಂಥ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತಾ ಇದ್ದೇನೆ ಅಂತೇಳಿ ಬಾಕ್ಸ್ ಐಟಮ್ ಮಾಡಿ ಕೊಟ್ಟಿದ್ದಾರೆ ಆಗಲೇ ಅವರೇ. ಹಾಗಾಗಿ ಸತ್ಯವಾಗಿ ಜನರಿಗೆ ತಿಳಿಸ್ಬೇಕಲ್ಲ, ಸತ್ಯಾಸತ್ಯತೆ ಏನು ಅಂತ ಹೇಳೋದು. ಇದು ನಾನಿವತ್ತು ಸರ್ಕಾರದ ಈ ಒಂದು ಕಾಂಗ್ರೆಸ್ ನಾಯಕರ ಈ ರೀತಿಯ ಮಾನಸಿಕತೆ, ಅವರ ಮನಸ್ಸು ಪ್ರಚಾರ ತೆಗೆದುಕೊಳ್ಬೇಕು ಅಂತ ಹೇಳಿದ ಹುಚ್ಚು, ಇದು ಜನರಿಗೆ ಗಮನ ತರಲಿಕ್ಕೆ ಬಯಸ್ತಾ ಇದೆ. ಇನ್ನೊಂದು, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಶಾ ಕಾರ್ಯಕರ್ತರಿಗೆ ಆಗ್ತಿರುವಂಥ ಅನ್ಯಾಯ. ಇಡೀ ಜಗತ್ತಿನಲ್ಲಿ ಹೇಗಿದೆ ಅಂತ ಹೇಳಿದರೆ, ಜನಸಂಖ್ಯೆ ಹೆಚ್ಚಾದಾಗ ಆಶಾ ಕಾರ್ಯಕರ್ತರ ಸಂಖ್ಯೆ ಹೆಚ್ಚಾಗುತ್ತೆ, ಜನಸಂಖ್ಯೆ ಹೆಚ್ಚಾದಾಗ ಪೊಲೀಸ್ ಸ್ಟೇಷನ್ ಹೆಚ್ಚಾಗಬೇಕು, ಜನಸಂಖ್ಯೆ ಹೆಚ್ಚಾದಾಗ ಆರೋಗ್ಯ ಕೇಂದ್ರಗಳು ಹೆಚ್ಚಾಗಬೇಕು. ಹೀಗೆ ಜನಸಂಖ್ಯೆ ಹೆಚ್ಚಾದಾಗ
ಬಸ್ ಸ್ಟ್ಯಾಂಡ್ಗಳು ಹೆಚ್ಚಾಗಬೇಕು. ಇದು ಜನರಲ್ ಮಾನಸಿಕತೆ. ಇಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇರುವಾಗ ಆಶಾ ಕಾರ್ಯಕರ್ತರನ್ನು ಕಡಿಮೆ ಮಾಡೋದಂತೆ ಹೇಳಿದರೆ ಕೇಂದ್ರ ಸರ್ಕಾರಕ್ಕೆ ಹೆಸರು ಹೇಳ್ತಾರೆ. ನನ್ನ ಹತ್ರ 163 ಆಶಾ ಕಾರ್ಯಕರ್ತರು ಬಂದಿದ್ರು ಪಾಪ, 153 ಕೂತ್ಕೊಳಿಸಿ ಎಲ್ಲರಿಗೂ ಹೇಳಿದ್ದೇನೆ, ಇದು 2007-8 ಹೊತ್ತಿಗೆ ಮಾಡಿದಂಥ ಕೇಂದ್ರ ಸರ್ಕಾರದ ಆದೇಶ. ಮುಂಚೆ 1,000 ಜನರಿಗೆ ಒಂದು ಆಶಾ ಕಾರ್ಯಕರ್ತರು ಅಂತೇಳಿ, ಆದರೆ ಈಗ 2,500ಕ್ಕೆ ಒಂದು ಆಶಾ ಕಾರ್ಯಕರ್ತರು ಮಾಡಬೇಕು ಅಂತ ಹೇಳೋದು 2007-8 ಹೊತ್ತಿಗೆ ಮಾಡಿದಂಥ ಆದೇಶ. 2007-8ಕ್ಕೆ ಯಾರ ಸರ್ಕಾರ ಇತ್ತು? ಮನಮೋಹನ್ ಸಿಂಗ್ರ ಸರ್ಕಾರ ಇತ್ತು. ಆ ಆದೇಶವನ್ನು ಮಾಡುವಾಗ 2007 ಮನಮೋಹನ್ ಸಿಂಗ್ ಮಾಡಿದಂಥ ಆದೇಶವನ್ನು ಆಯಿತು, ಮನಮೋಹನ್ ಸಿಂಗ್ ಆದೇಶ ಅವರು ಮಾಡಿದರು. ಆವಾಗ ರಾಜ್ಯದಲ್ಲಿ ಯಡಿಯೂರಪ್ಪರ ನಮ್ಮ ಸರ್ಕಾರ ಇತ್ತು 2007-8ರಲ್ಲಿ. ಯೋಗೇಶ್ ಭಟ್ರು ಈ ಮಂಗಳೂರು ದಕ್ಷಿಣದ ಶಾಸಕರಾಗಿದ್ದರು. ನಾವು ಕೇಂದ್ರ ಸರ್ಕಾರ ಆದೇಶವನ್ನು ಕೊಟ್ಟರು ಕೂಡ ನಮ್ಮ ಇಲ್ಲಿಯ ರಾಜ್ಯದ ಆಶಾ ಕಾರ್ಯಕರ್ತರು ಅನ್ಯಾಯ ಆಗ್ತದೆ ಅಂತ ಅದನ್ನು ಅನುಷ್ಠಾನ ಮಾಡಿಲ್ಲ. ತದನಂತರ 2013ರಿಂದ 2018 ತನಕ ಸಿದ್ದರಾಮಯ್ಯರೇ ಬಂದರು. ಅವರು ಕೂಡ ಕೇಂದ್ರ ಸರ್ಕಾರದ 2007-8ರ ಆದೇಶವನ್ನು ಅನುಷ್ಠಾನ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಪಾಪ ಬಡ ಆಶಾ ಕಾರ್ಯಕರ್ತರ ಹೊಟ್ಟೆಗೆ ಹೊಡಿಬಾರದು. ತದನಂತರ ನಮ್ಮ ಸರ್ಕಾರ ಬಂತು, ನಾವು ಆ ಆದೇಶವನ್ನು ಅನುಷ್ಠಾನ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕಂತ ಹೇಳಿದ್ರೆ ಬಡ ಆಶಾ ಕಾರ್ಯಕರ್ತರ ಅದಕ್ಕೆ ಬೀಳುವಂಥ ಅಧಿಕ ಮೊತ್ತಗಳು ಏನಿದೆ, 1,000 ಜನರಿಗೆ ನಿಗದಿ ಮಾಡಿದಂಥ ಆಶಾ ಕಾರ್ಯಕರ್ತರು 2,500 ಮಾಡುವ ಹೆಚ್ಚುವರಿ ಆ ಆಶಾ ಕಾರ್ಯಕರ್ತರ ಸಂಬಳವನ್ನು ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆಯಿಂದ ಭರಿಸುವಂಥ ಕೆಲಸ ಕಾರ್ಯಗಳನ್ನು ಕಳೆದ 2008ರಿಂದ 2026 ತನಕ ಮಾಡಿದೆ ಸರ್. ಈಗ ಸಿದ್ದರಾಮಯ್ಯವರು ಗ್ಯಾರಂಟಿ ಹಣ ಇಲ್ಲ ಅಂತೇಳಿ 163 ಜನವನ್ನು ಜಿಲ್ಲೆಯನ್ನು ತೆಗಿತಾರೆ ಅಂತ ಹೇಳಿದರೆ 50 ವರ್ಷ 55 ವರ್ಷದ ಆ ಬಡ ಮಹಿಳೆಯರು, ಕೊರೋನಾ ಸಂದರ್ಭದಲ್ಲಿ ಕಷ್ಟದಲ್ಲಿ ಕೆಲಸ ಮಾಡಿದಂಥವರು, ಇಡೀ ರಾಜ್ಯದ ಜನತೆಯ ಜೀವನ ಉಳಿಸಲಿಕ್ಕೆ ವೈದ್ಯರೊಂದಿಗೆ ಬೆನ್ನಿಗೆ ಬೆನ್ನು ಕೊಟ್ಟು ಹಗಲು ರಾತ್ರಿ ಕೆಲಸ ಮಾಡಿದಂಥ ಆಶಾ ಕಾರ್ಯಕರ್ತರಿಗೆ ಇಷ್ಟು ಈ ವಯಸ್ಸಿನಲ್ಲಿ ಅವರಿಗೆ ಮನೆಗೆ ಕಳಿಸ್ತೀರಾ ನೀವು? ಕೊಡಿ ನಿಮ್ಮ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬರುತ್ತೆ, ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆಯಿಂದ ಆ ಅನುದಾನವನ್ನು ಜೋಡಿಸಿಕೊಳ್ಳುವಂಥ ಕೆಲಸ ಕಾರ್ಯಗಳು ನಾವು ಮಾಡ್ತೀವಿ. ನಿಮ್ಗೆ ಯಾಕೆ ಮಾಡ್ಲಿಕ್ಕಾಗಲ್ಲ? ಈಗ 1-2 ವರ್ಷ ಚಿಲ್ಲರೆ ಮಾಡಿಲ್ಲ ನೀವು. ಈಗ ಆಶಾ ಕಾರ್ಯಕರ್ತರ ಪಾಪ ಅವರನ್ನು ಬೀದಿ ಪಾಲು ಮಾಡ್ತಾರೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಒಪ್ಪಲ್ಲ. ನಾವು ಆಗ್ರಹ ಮಾಡ್ತೇವೆ. ವಿಧಾನಸೌಧದಲ್ಲಿ ಕೂಡ ನಾವು ಶಾಸಕರೆಲ್ಲರ ಧ್ವನಿಯನ್ನು ಎತ್ತುತ್ತೇವೆ. ಇನ್ನೊಂದು, ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ಕಾರಿ ವೈದ್ಯಾಧಿಕಾರಿಗಳ ಮುಷ್ಕರ. ನಾಡಿನಿಂದ ವೈದ್ಯಾಧಿಕಾರಿಗಳು ಎಲ್ಲರೂ, ಆರೋಗ್ಯ ಇಲಾಖೆಯ ಪರ್ಮನೆಂಟ್ ಡಾಕ್ಟರ್ಸ್, ಔಟ್ಸೋರ್ಸಿಂಗ್ ಆಲ್ ಸ್ಟಾಫ್ಸ್ಗಳು, ಇಟ್ ಮೇ ಬಿ ಇನ್ ಡಿಫ್ರೆಂಟ್ ಆ್ಯಂಗಲ್, ಅವರು ಎಕ್ಸ್ರೇ ಮಿಷಿನ್ ಟೆಕ್ನಿಷಿಯನ್ ಆಗಿರ್ಬೋದು, ಅನೆಸ್ಥೆಷಿಯಸ್ಟ್ ಇರ್ಬೋದು, ಹೀಗೆ ಅವರ ಬೇಡಿಕೆಯನ್ನು ಇಟ್ಟು ಅವರು ನಮ್ಮ ನ್ಯಾಯಯುತವಾದಂಥ ಬೇಡಿಕೆ, ರಾಜ್ಯದ 6 ಕೋಟಿ ಜನರಿಗೆ ಆರೋಗ್ಯ ಸೇವೆಯನ್ನು ನಾವು ಕೊಡುವಂಥ ಪ್ರಮುಖ ಪಾತ್ರವನ್ನು ಕೊಡ್ತಿದ್ದೇವೆ. ಆಗಿರುವಾಗ ನಮಗೆ ನಮ್ಮ ಬೇಡಿಕೆಗಳು ಈಡೇರಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಮುಷ್ಕರ ಮಾಡ್ತೇವೆ. ನಾನು ಅವರಿಗೆ ವೈದ್ಯರುಗಳಿಗೆ ಹೇಳಿದೆ, ನೀವು ಸಮಾಜದ ಪ್ರಮುಖವಾಗಿರುವಂಥ ಅಂಗ, ನೀವು ಮುಷ್ಕರ ಮಾಡಿದರೆ ಸಾರ್ವಜನಿಕರು ಏನು ಮಾಡಬೇಕು? ನಿಮ್ಮ ಪರವಾಗಿ ನಾವು ವಿಧಾನಸೌಧದಲ್ಲಿ ಮಾತಾಡ್ತೇವೆ, ಮನವಿಯನ್ನು ಕೊಡ್ತೇವೆ, ಪ್ರಯತ್ನ ಮಾಡ್ತೇವೆ. ಆದರೆ ಮುಷ್ಕರವನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದ ಮನವಿಯನ್ನು ಕೂಡ ಮಾಡಿದ್ದೇವೆ. ಆದರೆ ಅವರು ಸರ್ಕಾರಕ್ಕೆ 2.5 ವರ್ಷದಿಂದ ನಮ್ಮದೇ ಜಿಲ್ಲೆಯ ಉಸ್ತುವಾರಿ ಸಚಿವರು, ಅವರೇ ಆರೋಗ್ಯ ಮಂತ್ರಿಗಳು, ನಮ್ಮ ಜಿಲ್ಲೆಯ ಆರೋಗ್ಯದ ಎಲ್ಲ ವೈದ್ಯರುಗಳು ಹೋದಾಗ ಯಾವುದೇ ಸಮರ್ಪಕವಾಗಿ ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ದೃಷ್ಟಿಯಲ್ಲಿ 1 ಪೈಸೆಯ ಕೊಡುಗೆಗಳನ್ನು, ಸಹಕಾರವನ್ನು ಕೊಡ್ತಾ ಇಲ್ಲ ಅಂತೇಳೋದು ದುಃಖ ಆಗ್ತಾ ಇದೆ. ಅದರ ಒಟ್ಟಿಗೆ ಗುತ್ತಿಗೆದಾರರ ಪ್ರತಿಭಟನೆ, ರಾಜ್ಯ ಸರ್ಕಾರದ ಸರಿಸುಮಾರು 37ರಿಂದ 40 ಸಾವಿರ ಕೋಟಿ ಬಾಕಿ ಇದೆ ಅಂತೇಳಿ, ಇನ್ನು ನಾಡ್ದು ಮಾರ್ಚ್ 10 ತಾರೀಕು 12 ತಾರೀಕು ನಂತರ ಎಲ್ಲ ಗುತ್ತಿಗೆದಾರರು ನಾವು ಯಾವ ಆದೇಶವನ್ನು ಕೊಡಿ ನೋಡಿ, ಹೀಗೆ 10 ಕೋಟಿ ಆದೇಶ, ಈ ಆದೇಶದ ಕಾಮಗಾರಿಗಳು ಹಣ ನಮಗೆ ಕೈಯಲ್ಲಿ ಕೊಟ್ಟರೆ ಕಾಮಗಾರಿ ಮಾಡ್ತೇವೆ, ಇಲ್ಲದ ಕಾಮಗಾರಿಗಳು ಮಾಡಲ್ಲ ಅಂಥೇಳಿ ಇಡೀ ರಾಜ್ಯದ ಗುತ್ತಿಗೆದಾರರ ಸಂಘ ಅವರು ಓಪನ್ ಆಗಿ ಸರ್ಕಾರಕ್ಕೆ ಥ್ರೆಟ್ಟನ್ನು ಕೊಟ್ಟಿದ್ದಾರೆ. ಆ ಥ್ರೆಟ್ ಕೊಟ್ಟು ನಮಗೆ ಬಾಕಿ ಇದ್ದಂಥ ಹಣವನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಅಭಿವೃದ್ಧಿ ದೃಷ್ಟಿಯಲ್ಲಿ ಅವರ ಹಣವನ್ನು ಅತ್ಯಧಿಕವಾಗಿ ಅತಿ ಶೀಘ್ರವಾಗಿ ಕೊಡುವಂಥ ದೃಷ್ಟಿಯಲ್ಲಿ ಸರ್ಕಾರ ಕೈಗೆತ್ತಿಕೊಳ್ಬೇಕು ಅಂತೇಳುವಂಥ ಮಾತನ್ನು ಇವತ್ತು ಹೇಳ್ತೇನೆ. ಕೊನೆಯದಾಗಿ ನನ್ನ ಮಾಧ್ಯಮದ ಹೊರತು ಕೇಳ್ಕೊಳ್ಳೋದು ಇಷ್ಟೇ, ಇದನ್ನು ಮತ್ತು ಇನ್ನೂ ಹೇಳುವಂಥ ವಿಚಾರಗಳು ಕ್ಲಬ್ ಮಾಡಬೇಡಿ.
ಕೊಡಲೇಬೇಕಲ್ಲ. ಹಾಂ, ಅವ್ರು ನಾಳೆ ಒಂದು ಪ್ರತಿಕ್ರಿಯೆ ಕೊಡಬೇಕಲ್ಲ, ನಿಮಗೆ ಸಬ್ಜೆಕ್ಟ್ಗಳು ಬೇಕಲ್ಲ. ಅದೇ ಈ ಆರ್ಡರ್ನೆಲ್ಲ ತೋರಿಸಿ. ಐವನ್ರೆ ನೀವೆಲ್ಲೋ ತಪ್ಪಿ ಹೋಗಿದ್ದೀರ ಅಂತ ನೋಡ್ಕೊಳ್ಳಿ, ನೋಡಿ ಆರ್ಡರ್ ಕೊಟ್ಟಿದ್ದಾರೆ ಶಾಸಕರು ವೇದವಾಚಕ ಮಾತ್ರ ಅಂತ ಹೇಳಿ ಅಂತ ಹೇಳ್ತಾ, ಇನ್ನು ನಾನು ರಾಜ್ಯದ ಬಜೆಟ್ ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ಇದು ಸಪ್ರೇಟಾಗಿ ಎಲ್ಲಾದರೂ ಒಂದು ಹಾಕಿಕೊಳ್ಳಿ, ಅದಕ್ಕೆ ತೊಂದರೆ ಕೊಡಬೇಡಿ ಅಂತೇಳಿ ನಾನು ಪುನರಭಿ ಬೇಡ್ತೇನೆ. ಇಲ್ಲದ್ರೆ ನಾನು ನಾಳೆ ಇನ್ನೊಂದು ಪತ್ರಿಕಾಗೋಷ್ಠಿ ಮಾಡಬೇಕಂತ ಎಣಿಸ್ಕೊಂಡಿದ್ದೆ. ಹಾಂ, ಅಲ್ಲ ಅದು ಬಂದದ್ದಾಯ್ತಲ್ಲ, ಇದನ್ನು ಹಾಕಿ ಇವತ್ತಿದು ಭಾಳ ವಿಶೇಷ ಇದೆ. ನಾನು ಹೇಳೋದು ನೋಡಿ, ನಾನು ಕೇಳುವಂಥದ್ದು, ನಾನು ಹೇಳಿದಂಥ ಈ ಮಾತನ್ನು ಸ್ಪಷ್ಟವಾಗಿ ಆಲೋಚನೆ ಮಾಡಿ. ರಾಜ್ಯದಲ್ಲಿ 17 ಬಾರಿ ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ ಎಂಥ ಬಳದಳ ಗ್ರೀನ್ನಿಸ್ ದಾಖಲೆ. ಸ್ವಾಮಿ, ನೀವು 17 ಸಾಲ ಬಜೆಟ್ ಮಂಡಿಸಿದ್ದು ಮುಖ್ಯವಲ್ಲ, ಏನನ್ನು ಮಂಡಿಸ್ತೀರಿ ಅಂತ ಹೇಳೋದು ಮುಖ್ಯ. 17 ಬಾರಿ ಬಜೆಟ್ ಮಂಡಿಸಿದ್ದು ಮುಖ್ಯವಲ್ಲ, ಏನನ್ನು ಮಂಡಿಸಿದ್ದೀರಿ ಅಂತ ಹೇಳುವಂಥದ್ದು ಮುಖ್ಯ. ಅದಕ್ಕಾಗಿ ನಾನು ಹೇಳ್ತೇನೆ, ಬೇರೆ ಏನನ್ನ ಹೇಳದೆ ಈ ಸಲದ ಬಜೆಟ್ ಗಾತ್ರದ ರಾಜ್ಯದಕ್ಕೆ ಬಹಳ ದೊಡ್ಡ ರೀತಿಯ ಸಾಲದ ಹೊರೆಯನ್ನು ಹೆಚ್ಚಿಸಿ ಕರಾವಳಿಯನ್ನು ಕಡೆಗಣಿಸಿದಂಥ ಬಜೆಟ್ ಅಂತ ಹೇಳೋದು ಸ್ಪಷ್ಟವಾದ ಚಿತ್ರಣವನ್ನು ಕೊಡಲಿಕ್ಕೆ ಬಯಸ್ತೇನೆ. ನಾನು ಸಾಲವನ್ನು ಹೆಚ್ಚಿಸಿದ್ದು ಅಂತ ಹೇಳಿದ್ರೆ ನೀವು ಹೇಳಬಹುದು, ಇಡೀ ರಾಜ್ಯದ ಸಾಲ 8.24 ಲಕ್ಷ ಕೋಟಿ. 77-78 ವರ್ಷದಲ್ಲಿ ಈ ರಾಜ್ಯದ ಸಾಲ 8.24 ಲಕ್ಷ ಕೋಟಿ. ಅದರಲ್ಲಿ 6 ಲಕ್ಷ ಕೋಟಿ ಸಾಲ ಮಾಡಿದಂಥ ಪುಣ್ಯಾತ್ಮ ಯಾರು ಅಂತ ಕೇಳಿದ್ರೆ ಸಿದ್ದರಾಮಯ್ಯ. ಕಳೆದ 70 ವರ್ಷಗಳಲ್ಲಿ ಎಲ್ಲಾ ಮುಖ್ಯಮಂತ್ರಿಗಳು ಮಾಡಿದಂಥ ಸಾಲ 2,24,000 ಕೋಟಿ. ಈ 7.25 ವರ್ಷದಲ್ಲಿ ಈ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮಾಡಿದಂಥ ಸಾಲ ಎಷ್ಟು ಅಂತ ಕೇಳಿದ್ರೆ 6 ಲಕ್ಷ ಕೋಟಿ. ಅದಕ್ಕೆ ಹೇಳಿದ್ದು ಬಜೆಟ್ ಗಾತ್ರವನ್ನು ಹೆಚ್ಚು ಮಾಡಿದ್ದೇವೆ. ಕಳೆದ ವರ್ಷಕ್ಕಿಂತ ಇವತ್ತು 40,000 ಕೋಟಿ ಬಜೆಟ್ ಗಾತ್ರ ಹೆಚ್ಚಳ. ಅವರಿಗೆ ಒಂದು ಚೂರು ಮುಲಾಜು ಇಲ್ಲ. ಈ ಹಿಂದೆನೂ ನಾನು ಸಾಲ ಮಾಡಿದ್ದೇನೆ, ಗ್ಯಾರಂಟಿ ಕೊಡೋ ಮುಂಚೆ, ಇನ್ನು ಮುಂದೆನೂ ಮಾಡ್ತೇನೆ, ಈ ರೀತಿ ಮಾತಾಡ್ತಾರೆ ಅವರು. ನಾನು ಮಾಧ್ಯಮದವ್ರ ಹತ್ರ ಕೇಳ್ತೇನೆ, ನೀವು ನಿಮ್ಮ ಮೊಮ್ಮಕ್ಕಳಿಗೆ ಸಮೇತ 1.5 ಲಕ್ಷ ರೂಪಾಯಿ ಪರ್ ಹೆಡ್ ಸಾಲವನ್ನು ಹಾಕಿ ಹೋದರು. ನಮ್ಮ ರಾಜ್ಯದ ಪಾಪ್ಯುಲೇಷನ್ 6 ಕೋಟಿ ಅಂತೇಳಿ ಆದರೆ ಮಲ್ಟಿಪ್ಲೈಡ್ ಬೈ ಆಲ್ಮೋಸ್ಟ್ 1.5 lakhs. ಸೊ ಒಂದು ಹೆಡ್ಡಿನ ಮೇಲೆ ಪಾಪ ಅಲ್ಲಿ ಒಂದು ಮಗು ಕೂತಿದ್ದು ನೋಡಿ, ಆ ಮಗುವಿಗೆ ಕೂಡ 1.5 ಲಕ್ಷ ರೂಪಾಯಿ ಹೊರೆ ಬಿತ್ತು. ಇಲ್ಲಿ ಕೂತಿದ್ದ ನಮಗೆಲ್ಲರಿಗೂ ತಲೆಗೆ 1.5 ಲಕ್ಷ ಸಾಲ ಮಾಡಿ ಇಡ್ತಾ ಇದ್ದಾರೆ. ಹಾಗಾಗಿ ಇದು ಸಾಲದ ಹೊರೆ ಹೆಚ್ಚಿಸಿದಂಥ ಬಜೆಟ್ ಅಂತ ಹೇಳೋದು ಒಂದು ಭಾಗ. ಇನ್ನೊಂದು ನನಗೆ ಬಹಳ 2 ಪೊಲೀಸ್ ಸ್ಟೇಷನ್ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಬಜೆಟ್ಗೆ 3-4 ಗಂಟೆ ಓದಬೇಕು ಅವರು. ಮಾಣಿಯಲ್ಲಿ ಒಂದು ಸಜೀಪ ಮೂಡಿಯಲ್ಲಿ 1-2 ಪೊಲೀಸ್ ಸ್ಟೇಷನ್ ಕೊಟ್ಟರಂತೆ. ನನ್ನ ಹತ್ರ ಹೇಳಿದರೆ ನಾನು MRPL ಇನ್ನೊಂದು CSR ಫಂಡ್ ಕೇಸ್ ಕೊಡ್ತಿದ್ದೆ. ಒಂದು 20 ಒಂದು ಕಾಲು ಕೋಟಿ ಒಂದು ಪೊಲೀಸ್ ಸ್ಟೇಷನ್, ಒಂದು 50-60 ಲಕ್ಷ ರೂಪಾಯಿ. ನನ್ನ ಹತ್ರ ಒಬ್ಬನ ಹತ್ರ ಹೇಳಿದರೆ ಅರ್ಧ ಗಂಟೆಯಲ್ಲಿ MRPL ಇನ್ನತ್ರ CSR ಅನ್ನು 1 ಕೋಟಿ ದೊರಕಿಸ್ಕೊಡ್ತೇವೆ. ಅದಕ್ಕೆ 1 ತಿಂಗಳಿಂದ ನಾನು ಬಜೆಟ್ ತಯಾರಿಯಲ್ಲಿದ್ದೇನೆ. ಏನು ಹಾಸ್ಯಾಸ್ಪದ ನೋಡಿ, ನಮ್ಮ ಜಿಲ್ಲೆಗೆ ಕೊಟ್ಟದ್ದು 2 ಪೊಲೀಸ್ ಸ್ಟೇಷನ್. ಹೌದಾದರೆ ಹೌದು ಹೇಳಿ. ಅದು ಮಾತ್ರ ಅಲ್ಲ, ಕರಾವಳಿಯ ಮೀನುಗಾರರಿಗೆ ಅವರಿಗೆ ಸೌಲಭ್ಯವನ್ನು ಹೆಚ್ಚಿಸಲಾಗುವುದು ಅಂತ ಏನೋ ಬರೆದಿದ್ದಾರೆ. 75 ವರ್ಷದಿಂದ ನಡೆದಂಥ ಎಲ್ಲ ಬಜೆಟ್ ತೆಗೆದು ನೋಡಿ, ಎಲ್ಲ ಮುಖ್ಯಮಂತ್ರಿಗಳು ಕರಾವಳಿಯ ಭಾಗದ ಮೀನುಗಾರರಿಗೆ ಅವಕಾಶಗಳನ್ನು ಹೆಚ್ಚಿಸಲಾಗುವುದು. ಸೇಮ್ ಕಾಪಿ ಆ್ಯಂಡ್ ಪೇಸ್ಟ್. ಏನು ಮಾಡ್ತೀರಿ ನೀವು? ಈ ಹಿಂದೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ಸಿ ಆಂಬ್ಯುಲೆನ್ಸ್, ಡ್ರೆಡ್ಜಿಂಗ್ ಮಿಷಿನ್ಗಳು ಬಂತ? ಬಜೆಟಿನಲ್ಲೇ ಘೋಷಣೆ ಮಾಡಿದಂಥ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅರ್ಧದಲ್ಲಿ ನಿಂತೋಯ್ತಲ್ಲ. ಇಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಗೆ 125 ಕೋಟಿ ಸ್ಯಾಂಕ್ಷನ್ ಆಗಿತ್ತು ನಮ್ಮ ಸರ್ಕಾರ ಇರುವಾಗ. ಇಟ್ ಇಸ್ ಬಜೆಟ್ ಅನೌನ್ಸ್ಡ್ ಪ್ರೋಗ್ರಾಮ್, ಅಂಡ್ ಬಜೆಟ್ ಅನೌನ್ಸ್ಡ್ ಪ್ರೋಗ್ರಾಮ್ ಆಲ್ವೇಸ್ ಅ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಎಂಡೋರ್ಸ್ಮೆಂಟ್ ವಿಲ್ ಬಿ ದೇರ್. ನಿಲ್ಲಿಸಿದಲ್ಲ. ಹಾಗೆ IT ಪಾರ್ಕ್ ಅನ್ನು ಮಾಡಲಾಗುವುದು. IT ಪಾರ್ಕಿಗೆ ಸರ್ಕಾರದ ಕೊಡುಗೆ PPP ಮಾಡೆಲ್ ಎಲ್ಲ ಮಾಡೋದಂತೆ. ನಾನಿಲ್ಲಿ PPP ಮಾಡೆಲ್ ನಮ್ಮ ಸರ್ಕಾರ ಇರುವಾಗ, ನಮ್ಮ ಮಹಾನಗರ ಪಾಲಿಕೆ ಇರುವಾಗ ಇವರೆಲ್ಲರನ್ನ ಪಡ್ಕೊಂಡು ನಾವು ಮಂಗಳೂರು ಸೆಂಟ್ರಲ್ ಮಾರ್ಕೆಟನ್ನು
150 ಕೋಟಿಯಲ್ಲಿ PPP ಮಾಡೆಲ್ ಮಾಡಿದ್ದೇವೆ, ಸರ್ಕಾರದ 1 ರೂಪಾಯಿ ಇಲ್ಲ. ಇಲ್ಲೇ ಕೇಸರ ರೋಡಲ್ಲಿರೋ ಬಸ್ ಸ್ಟ್ಯಾಂಡನ್ನು ನಾವು ಮಾಡಿದ್ದೇವೆ PPP ಮಾಡೆಲಲ್ಲಿ. ಏನು ಸರ್ಕಾರದ ಸಾಧನೆ ಏನಿದೆ ಅದರಲ್ಲಿ? ಮಂಗಳೂರು ಹಂತದಲ್ಲಿ ಮಾಡ್ಕೊಳ್ಳೋಕೆ ಆಗತ್ತೆ ನಮಗೆ. ಮೇ ಬಿ ದಟ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಗವರ್ಮೆಂಟ್. ರೂಪರೇಖೆಯನ್ನು ನಾವು ಹಾಕ್ಕೊಂಡು ಮಾಡುವಂಥದ್ದು ಮಾಡಿಕೊಂಡು ಆಗಿದೆ. ನಾವು PPP ಮಾಡೆಲಲ್ಲಿ IT ಪಾರ್ಕನ್ನು ಮಾಡಲಾಗುವುದು. ಅದರ ಒಟ್ಟಿಗೆ ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ, ಏನು ಮಾಡಿದ್ದಾರೆ ಗೊತ್ತಿಲ್ಲ. CRZಗೆ 50-100 ಮೀಟರ್ಗೆ ಇವತ್ತಿಗೂ ಅನುಮತಿ ಇಲ್ಲ. ಒಂದೇ ಒಂದು ಕಂಪನಿಗಳು ಬಂದಿಲ್ಲ ಅಥವಾ ಬರುವುದೂ ಇಲ್ಲ. ನೀವು ಏನು ಮಾಡ್ತೀರಿ? ನಾವು ಅಭಿವೃದ್ಧಿಯನ್ನು ಚಿಂತಿಸಲಾಗುವುದು ಅಂತ ಬರೆದಕ್ಕೆ ಹಣ ಬರೋದಿಲ್ಲ ಸ್ವಾಮಿ. ಆ ಇಡೀ ಬಜೆಟ್ ಪುಸ್ತಕದಲ್ಲಿ 140-180 ಪೇಜ್ ಉಂಟಲ್ಲ. ನಾವು ಮೀನುಗಾರಿಕೆ ವಿಷಯದ ಉತ್ತೇಜನ ನೀಡಲಾಗುವುದು, ಹಣ ಇಲ್ಲ ಅದಕ್ಕೆ. ಬಜೆಟ್ನ ಘೋಷಣೆ ಅಂತ ಹೇಳಿದ್ರೆ ಮೀನುಗಾರಿಕೆ ಇದಕ್ಕೆ ನಾವು 10,000 ರೂಪಾಯಿದದು 20,000 ರೂಪಾಯಿ ಮಾಡ್ತೇವೆ, 5,000 ರೂಪಾಯಿದದು 1 ಲಕ್ಷ ಮಾಡ್ತೇವೆ. ಅದಕ್ಕೆ ವಿತ್ತೀಯ ಖಾತೆಯಿಂದ 1,000 ಕೋಟಿಯನ್ನು ಈ ವರ್ಷದ ಬಂಡವಾಳದಿಂದ ಉಪಯೋಗಿಸ್ತೇವೆ. ಹೀಗೆ ಬರೆದದ್ದು ಮಾತ್ರ ಲೆಕ್ಕ. ಎಲ್ಲಿಂದ ತೆಗಿತೇವೆ ಅಂತ ಬೇಕಲ್ಲ. ಒಟ್ಟಾರೆ ಏನದು ಬಡಿ ಸರಿ. ಮೀನುಗಾರಿಕಾ ಕೊಂಡಿರತ್ತೆಗೆ 20 ಕೋಟಿ ಕೊಡಲಾಗುವುದು. ಈ ಇಯರ್ ಬರ್ತಾ ಇದೆ ಸ್ವಾಮಿ. ಕೊಂಡಿರತ್ತೆಗೆ ಇಲ್ಲಿಂದ ಕಾರವಾರ ತನಕ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 3 ಕೋಟಿಯಾಗೆ ಪ್ರತಿ ವರ್ಷ. ಇಟ್ ಇಸ್ ಸ್ಟ್ಯಾಂಡಿಂಗ್. ಕಳೆದ 5 ವರ್ಷವೂ ಬಂದಿದೆ, ಈ ವರ್ಷವೂ ಬರಲೇಬೇಕು, ಈ ಹಿಂದಿನ ವರ್ಷವೂ ಬಂದಿದೆ. ಲೋಬೋ ಅವರು ಇರುವಾಗ ಬಂದಿದೆ, ಯೋಗೀಶ್ ಭಟ್ರಿಂದ ಬಂದಿದೆ, ಪಾಲೆಮಾರ್ ಇದ್ದಾಗ ಬಂದಿದೆ, ಭರತ್ ಇರುವಾಗ ಬರ್ತದೆ, ಖಾದರ್ ಇರುವಾಗ ಬಂದಿದೆ, UT ಫರೀದ್ ಇರುವಾಗ ಬಂದಿದೆ. ಕೊಂಡಿರತ್ತೆ ಮೀನುಗಾರಿಕೆ ಇಲಾಖೆಗೆ ವಾರ್ಷಿಕವಾಗಿ ಕೊಟ್ಟಂಥ ಬಜೆಟ್ನಲ್ಲಿ 20 ಕೋಟಿ ತೆಗೆದು ಕೊಡೋದು. ಈ ಹಿಂದೆ ಅದು 10 ಕೋಟಿ 15 ಕೋಟಿ ಇತ್ತು. ಈಗ ಸ್ವಲ್ಪ ಪ್ರತಿ ವರ್ಷ SR ರೇಟ್ ಜಾಸ್ತಿ ಆಗ್ತದೆ. ಸೊ ಇಟ್ ವಿಲ್ ಇನ್ಕ್ರೀಸ್ 1 and 2-3 crores ಇನ್ಕ್ರೀಸ್ ಆಗ್ತದೆ. ಹಾಗಾಗಿ ವಿತರಣೆ ಮಾಡಿ ಕರಾವಳಿಗೆ ಅನುದಾನವನ್ನು ಜೋಡಿಸಿಕೊಳ್ಳುವ ದೃಷ್ಟಿಯಲ್ಲಿ ಮೀಟಿಂಗ್ ಮಾಡಲಿಕ್ಕಿದೆ. ಎಲ್ಲ ಇಲಾಖೆ ಅಧಿಕಾರಿಗಳು ಬರ್ತಾರೆ ಅಂತ. ಪಾಪ ಉಡುಪಿಯ ಭಾಗದ, ಉತ್ತರ ಕನ್ನಡದ ಎಲ್ಲ ಶಾಸಕರುಗಳು ಫ್ಲೈಟಲ್ಲಿ ಓಡಿದ್ದು ಪಾಪ. ಇಲ್ಲಿಯ DC, ಇಲ್ಲಿಯ ADC, ಇಲ್ಲಿಯ ಕಾರ್ಪೊರೇಷನ್ ಕಮಿಷನರು ಎಲ್ಲ ಸರ್ಕಾರದ ಖರ್ಚಿನಿಂದ ಫ್ಲೈಟಲ್ಲಿ ಓಡಿದರು. ಉಡುಪಿಯ DC, ಸಂಸದರು, ಶಾಸಕರುಗಳು, MLCಗಳು ಖರ್ಚೆಷ್ಟು ನೋಡಿ ಸರ್. ಖಾಲಿ ಬಿಸ್ಕೆಟ್ ತಿಂದು ಬಂದದ್ದು. ಈ ಬಜೆಟ್ನಲ್ಲಿ ಏನೂ ಆಗಿಲ್ಲ. ಆಯಿತು. ಮಂಗಳೂರಿನಲ್ಲಿ ಒಂದು ಮೀಟಿಂಗ್ ಮಾಡಿದ್ರು ಸ್ಪೀಕರ್ ಅವರು. ತದನಂತರ ಮಂಗಳೂರಿನಲ್ಲಿ ಒಂದು ಮೀಟಿಂಗನ್ನು ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಮಾಡಿದರು. ಬೆಂಗಳೂರಿನಲ್ಲಿ ಒಂದು ಮೀಟಿಂಗನ್ನು ದಿನೇಶ್ ಗುಂಡೂರಾವ್ ಉಸ್ತುವಾರಿ ಸಚಿವರು ಮಾಡಿದರು. ಆ ಎಲ್ಲ ಸಭೆಗಳಿಗೆ ಏನು ಮೌಲ್ಯ, ಏನು ಗೌರವ ಸಿಕ್ಕಿದೆ ಹೇಳಿ? ಮತ್ತೆ ರಾಘವ್ ಅವರು ಕೆಲವು ಸಲ ಕೇಳ್ತಾರೆ, ಅವರು ಆದರೂ ಮಂಗಳೂರಿನ ಜನತೆ ತಪ್ಪು ತಿಳ್ಕೊಳ್ಬಾರ್ದು ಅಂತ ನಾವು ಓಡುದು. ಅದೆಲ್ಲವೂ ಬಿಡಿ. ಈಗ ಇನ್ನೊಂದು ಹೇಳ್ತೇನೆ ಹೊಸದಾದ. ನಾನು ಮುಖ್ಯಮಂತ್ರಿ ಆಪ್ತ. 1,500 ಕೋಟಿಯಿಂದ 2,000 ಕೋಟಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಗೆ, ಅದರಲ್ಲಿ ಕೂಡ ಒಳಚರಂಡಿಗೆ ನಾನು ಯೋಜನೆಯನ್ನು ಮಾಡಿ ಮುಖ್ಯಮಂತ್ರಿಗಳಂತ ಮೀಟಿಂಗ್ ಮಾಡಿದೆ. ಕ್ವಾರ್ಟರ್ ಪೇಜ್ ಬಂತು ಪೇಪರಲ್ಲಿ. ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋದು ನಗರಾಭಿವೃದ್ಧಿ ಇಲಾಖೆಯಿಂದ ಒಳಚರಂಡಿಗೆ 1 ರೂಪಾಯಿ ಬಂದಿಲ್ಲಲ್ಲ ಈ ಬಜೆಟಲ್ಲಿ. ಆ ಪೇಪರ್ ಕಟ್ಟಿಂಗ್ಸ್ ಎಲ್ಲ ಕೊಡ್ತೇನೆ ನಾವು. ಕೇಳಬೇಕು ನೀವು ಮೀಟಿಂಗ್ ಮಾಡಲಿಕ್ಕೆ, ಎಲ್ಲರಿಗೆ ಕರೀಲಿಕ್ಕೆ ನಿಮಗೂ ಗೌರವ ಇಲ್ಲ, ನಿಮ್ಮ ಸರ್ಕಾರಕ್ಕೂ ಗೌರವ ಇಲ್ಲ. ಈ ರೀತಿಯ ಮಾನಸಿಕತೆಯಲ್ಲಿ ನಮ್ಮ ಜಿಲ್ಲೆಗೆ, ಕರಾವಳಿಗೆ ಅನ್ಯಾಯ ಮಾಡಿದ್ದಾರೆ. ಅಶೋಕ್ ರೈ ಅವರು ಭಾರಿ ಖುಷಿಯಲ್ಲಿದ್ದಾರೆ. 300 ಹಾಸಿಗೆ ಬೆಡ್ಡನ್ನೇನೋ ಕೊಟ್ಟಿದ್ದಾರಂತ. ನೋಡೋ ಮುಂದಿನ ದಿನಗಳಲ್ಲಿ. ನಾನು ಒಂದ್ಸಲ ವಿಧಾನಸೌಧದಲ್ಲಿ ಹೇಳಿದ್ದೇನೆ, 1ನೇ ವರ್ಷದ ಈ ಸಿದ್ದರಾಮಯ್ಯ ಬಂದು ಮೊನ್ನೆ ಫಸ್ಟ್ ಇಯರ್ನ ಬಜೆಟ್ಗಳು ಕೂಡ ಅದರಲ್ಲಿ 75% ಅನುಷ್ಠಾನ ಆಗಿಲ್ಲ. ಸೆಕೆಂಡ್ ಇಯರ್ನ 85% ಅನುಷ್ಠಾನ ಆಗಿಲ್ಲ. ನಮ್ಮ ಜಿಲ್ಲೆದು ನಾನು ಹೇಳೋದು. ಅಶೋಕ್ ರೈ ಅವರ ಗತಿ ಅದೇನೋ ಅಂತೇಳಿ ಹೆದರಿಕೆ ಆಗ್ತಾ ಉಂಟು. ಅದೇನೋ ಇರ್ಬೋದಾ? ಹಂಗೇನೇನಾದ್ರೂ ಆಗ್ಬೋದಾ? ಆಗಿರುವಾಗ ಇದು ಕರಾವಳಿಯವರಿಗೆ ಮಾಡಿದ್ರು ಅಲ್ವಾ?